Hello guys, welcome to my YouTube channel Vibing Dish. Going back home. ಸೊ ಫೈನಲಿ ಲೆಟರ್ ಸಬ್ಮಿಟ್ ಮಾಡ್ಕೊಂಡು ಇವಾಗ ಊರಿಗೆ ಹೊಂಟೆ ನಾನು. ನಂಗೆ ಖರೆ ಅನಿಸ್ತಿ ಪರ್ಮಿಷನ್ ತೊಗೊಳೋದು ಬಿಡೋದು ನಮ್ದು ಪೀಚಾ ಯಾವಾಗೂ ಬಿಡೋದಿಲ್ಲಪ್ಪ. ಸೀರಿಯಸ್ಲಿ ನಾ ಹೇಳ್ತೇವೆ, ಸೀರಿಯಸ್ಲಿ ನಾನು ಈಗ ಸಪೋಸ್ ನಮ್ಮ ಮ್ಯಾನೇಜರ್ ಇಲ್ಲಪ್ಪ ನಮ್ಮ ಹಾಸ್ಟೆಲಿಂದ, ನಾವು ಇನ್ನೊಂದು ಹಾಸ್ಟೆಲಿಗೆ ಹೋಗ್ಕೊಂಡು ಆ ಮ್ಯಾನೇಜರ್ ಲೆಟರ್ ಸಬ್ಮಿಟ್ ಮಾಡಬೇಕು. ಅವ್ರು ನಮ್ಗೆ ಯಾವ ದೃಷ್ಟಿಯಲ್ಲಿ ನೋಡ್ತಾರೆ ಅಂದ್ರೆ ನಾವು ಕಳ್ರೆ ಪಕ್ಕ ನಾ ಏನೋ ಕಾಂಡ್ ಮಾಡೋಕೆ ಹೋಗ್ತೇವೆ ಆ ನಜರಿಯಾನ್ ನೋಡ್ತಾರೆ ನನಗೆ ಫಸ್ಟ್. ಓಕೆ, ಸೆಕೆಂಡ್ ನನ್ನ ನಂಬರ್ 10 ಸಲ ಕನ್ಫರ್ಮ್ ಮಾಡ್ಕೊಳ್ಳೋದು, ಇನ್ನೊಂದು ಮ್ಯಾನೇಜ್ರಿಗೆ ಫೋನ್ ಮಾಡ್ಕೊಂಡು, ಅದಾದಮೇಲೆ ಮನೆಗೆ ಫೋನ್ ಮಾಡ್ಕೊಂಡು ಅವ್ರು ಆದಮೇಲೆ ಆಮೇಲೆ ಬಿಡ್ತಾರೆ. ಐ ಅಂಡರ್ಸ್ಟ್ಯಾಂಡ್, ಅವ್ರದ್ದು ರೆಸ್ಪಾನ್ಸಿಬಿಲಿಟಿ ಇದೆ, ಎಲ್ಲ ಇದೆ. ಬಟ್ ಈ ಪರ್ಮಿಷನ್ ತೊಗೊಳ್ಳೋದು ಬಿಡೋದು ನಮ್ಮ ಪೀಚಾ ಬಿಡೋದೇ ಇಲ್ಲ. ಮನೇಲಿ ಇರ್ಬೇಕಾದ್ರೆ ಪೇರೆಂಟ್ಸಿನ ಪರ್ಮಿಷನ್ ಅದು ಆಬ್ವಿಯಸ್ಲಿ ತೊಗೊಳ್ಳೇಬೇಕಾ. ಇದು ಕೂಡ ಹಾಸ್ಟೆಲ್ ಅವ್ರ ಪರ್ಮಿಷನ್. ನಾ ಎಲ್ಲೂ ಹೋಗ್ತಿಲ್ಲ, ನಾನು ಮನೆಗೆ ಹೋಗ್ತೇವೆ ಆದರೂ ಪರ್ಮಿಷನ್. ಮೈ ಗುಡ್ನೆಸ್, ಈ ಪರ್ಮಿಷನ್ ಸೈಕಲ್ ಯಾವಾಗ ಬಿಡುದು ನನಗೆ. ಮೀನ್ ವೈಲ್ ಒಂದು ಚಿಗ್ರಿ ಅವರು ಬೆಸ್ಟ್ ಕೆಲಸ ಮಾಡಿಬಿಟ್ಟಾರ. ಒಂದು ಬಸ್ ಹಾಕ್ಬಿಟ್ಟಾರ 202C ಹುಬ್ಳಿ ಡೈರೆಕ್ಟ್ಲಿ ಗೋಕುಲ್ ಬಸ್ ಸ್ಟ್ಯಾಂಡಿಗೆ ಹೋಗ್ತೀವಿ. ಮುಂಚೆನಾಗಿತ್ತು ನಾವು ಹೊಸೂರು ಬಸ್ ಸ್ಟ್ಯಾಂಡಿಗೆ ಇಳ್ಕೊಂಡು ಆಮೇಲೆ ಅಲ್ಲಿನ ಮೊತ್ತನ ಬಸ್ ತೊಗೊಂಡು ಅಲ್ಲಿನ ಗೋಕುಲ್ ಬಸ್ ಸ್ಟ್ಯಾಂಡಿಗೆ ಹೋಗ್ಬೇಕಾಗಿದೆ. ಈಗ ಡೈರೆಕ್ಟ್ಲಿ ಗೋಕುಲ್ ಬಸ್ ಸ್ಟ್ಯಾಂಡಿಗೆ ಹೋಗ್ಬೋದು, ನೋ ಟೆನ್ಷನ್. ಹಾಗೆ ಬಸ್ ಸ್ಟ್ಯಾಂಡಿಗೆ ಬಂದೆ, ನಂಗೆ ಬಸ್ ಸಿಕ್ತು, ನಾನು ನನ್ನ ಬಸ್ಸಲ್ಲಿ ಕೂತ್ಕೊಂಡೆ, ನಂಗೆ ಸೀಟ್ ಸಿಕ್ತು, ಡನ್. ಈಗ ಕಪ್ ಚುಪ್ ನನ್ನ ಪಾಡಿಗೆ ನಾವು ಕೂತ್ಕೊಂಡು ಸ್ವಲ್ಪ ಹಾಗೆ ಫೋಟೋಸ್ ತಗೊಂಡು ವೀಡಿಯೋ ಮಾಡ್ಕೊಂಡು ನಂಗೆ ಸ್ವಲ್ಪ ಪೋಸ್ಟ್ ಕೊಟ್ಕೊಂಡು ಫ್ರೆಂಡ್ಸಿಗೆ ನಾನು ವೀಡಿಯೋ ಕಳ್ಸ್ಕೊಂಡು ಎಲ್ಲರಿಗೆ ನಾನು ಮೆಸೇಜ್ ಹಾಕ್ಕೊಂಡು ಕಾಲ್ ಮಾಡ್ಕೊಂಡು ನಾವು ಬರ್ತೇವೆ ಫುಲ್ ಅನೌನ್ಸ್ಮೆಂಟ್ ಮಾಡ್ಕೊಂಡು ನಾವು ಹೊಂಟೆ. ಫೈನಲಿ ಕಾರವಾರ ಮನೆ ಹೋಗ್ತಪ್ಪ ನಾನು. ಫೈನಲ್ ಗೋಯಿಂಗ್ ಹೋಮ್. ಹನುಮಂತಪ್ಪ ಫೈನಲ್ ಎಕ್ಸಾಮ್ ಮುಗಿಸ್ಕೊಂಡು ಇವಾಗ ನಮ್ಮ ಮನೆ ಹೋಗ್ತೇವೆ. ಲಿಟ್ರಲಿ ಎಷ್ಟು ಕಾಯ್ತಿದೆ ನಮ್ಮ ಮನೆ ಹೋಗೋದು. ಆಫ್ಟರ್ ಹೋಲಿ ಐ ಡೋಂಟ್ ನೋ ವಾಟ್ ಈಸ್ ಹ್ಯಾಪ್ನಿಂಗ್ ವಿತ್ ಮೀ, ಸಮಥಿಂಗ್ ಅದು ಅದರ್ ಥಿಂಗ್. ಫಸ್ಟ್ ನಂಗೆ ನೆಗಡಿ ಆಯಿತು, ಜ್ವರ ಬಂತು, ಥಂಡಿ ಆಯಿತು. ಅದಾದಮೇಲೆ ನನಗೆ 4 days ಫುಲ್ ಆ್ಯಸಿಡಿಟಿ. ಇವಾಗ ಗುಣ ಆಗ್ತೇವೆ, ಫುಲ್ ಟ್ಯಾಬ್ಲೆಟ್ಸ್ ಮೇಲಿದ್ದೆ. ಎಕ್ಸಾಮ್ಸಲ್ಲಿ ಆ್ಯಸಿಡಿಟಿ ಲೈಕ್ ಟ್ಯಾಬ್ಲೆಟ್ಸ್ ಮೇಲಿದ್ದೆ. ಈಗ ಫೈನಲಿ ಐ ವಾಸ್ ವೇಟಿಂಗ್ ಟು ಗೋ ಹೋಮ್. ಬಾಕಿ ಜನ ಫ್ರೆಂಡ್ಸ್ ಅಂದರೆ ಎಲ್ಲರೂ ಅಲ್ಲಿದ್ದವ್ರು, ಎಲ್ಲರೂ ಅಲ್ಲಿ ಹೋಗ್ತೆ ಇಲ್ಲಿ ಹೋಗ್ತೆ, ಏನೋ ಆ ಊರಿಗೆ ಹೋಗ್ತೆ ಈ ಊರಿಗೆ ಹೋಗ್ತೆ. ನಾನು ಮನೆ ಹೋಗ್ತೆ ಜಸ್ಟ್. ಅದು ಎಲ್ಲೂ ಇಲ್ಲ, ಸಾಕಾಯ್ತು ನನಗೆ, ಎಲ್ಲೂ ಹೋಗೋದಿಲ್ಲ. ಜಸ್ಟ್ ನಂಗೆ ಮನೆ ಹೋಗೋದಿಲ್ಲ ನನಗೆ. ಮನೆ ಹೋಗ್ಕೊಂಡು ಫಸ್ಟ್ ನಾ ಅಮ್ಮಗೆ ಹೇಳ್ಕೊಂಡು ನನ್ನ ದೃಷ್ಟಿ ತಗೊಂಡೆ. ಖರೆ ಅಂತೇವೆ, ಯಾರೋ ಕಷ್ಟ ಇರ್ತವ್ರು ಫಾಲ್ತು ದೃಷ್ಟಿ ಹಾಕ್ಯಾರ ನನ್ನ ಮೇಲೆ. ಇಷ್ಟು ಕೆಟ್ಟ ದೃಷ್ಟಿ ಹಾಕೋದೇನ? ಬಿಕಾಸ್ ದೃಷ್ಟಿ ಕಾನ್ಸೆಪ್ಟೆಲ್ಲ ನಮ್ಮದೇ, ಅದು ನನ್ನ ಲೈಫ್ ಸ್ಟೈಲ್ ಸರಿ ಇಲ್ಲಾಗಿತ್ತು, ಅದು ಬೇರೆ ವಿಷಯ. ಬಟ್ ಎಲ್ಲೋ ದೃಷ್ಟಿಂದು ಇದೆ ನನಗೆ ಅನಿಸುತ್ತೆ. ಬಿಕಾಸ್ ಹೋಲಿ ಆದಮೇಲೆ ಇದೆಲ್ಲ ಸ್ಟಾರ್ಟ್ ಆಗಿದೆ. ಧಾರವಾಡಲ್ಲಿ ಇಷ್ಟು ಹೋಲಿ ಆಡಾಡ್ಕೊಂಬಂದ್ರೆ ನನಗೇನೂ ಆಗಲಿಲ್ಲ. ಹುಬ್ಳಿದಲ್ಲಿ ಒಂದು ಸ್ವಲ್ಪ ಹೋಲಿ ಆಟಾಡಿದ್ರೆ ಇಷ್ಟೆಲ್ಲ ಆಯಿತು. ನಾವು ಒಂದು ವಿಷಯ ಹೇಳೋದಿತ್ತು, ಇಷ್ಟು ದಿನ ನಂಗೆ ಆರಾಮಿಲ್ಲಾಗಿದ್ದಲ್ಲ, ಏನಾಗ್ಬಿಟ್ರೆ ನನ್ನ ಜೊತೆಗೆ ನನಗೆ ಇಲ್ಲಿ ನಮ್ಗೇನಾಗ್ತೈತೆ ಅಂದರೆ ಏನು ಮೆಸ್ಸಿಂದ ಊಟ ಮಾಡೋಕೆ ಆಗ್ತಾಯಿಲ್ಲ. ಅಲ್ಲೇನಾಗಿ ಅನ್ನ ಎಲ್ಲ ಸೋಡಾ ಹಾಕೊಂಡು ಮಾಡ್ತಾರೆ, ಪೂರ ಗಟ್ಟಿ ಅನ್ನ. ಲೈಕ್ ಸ್ವಲ್ಪ ಅನ್ನದಾಳು ತಿಂತೇವೆ, ರೂಮಿಗೆ ಬರ್ತೇವೆ ಕಾಡ್ತೆ. ಆಲ್ಮೋಸ್ಟ್ 4 ದಿನ ನಾನು ಕಂಟಿನ್ಯೂಸ್ ವಾಮಿಟ್ ಮಾಡ್ತೇವೆ. ನನ್ನ ಹೊಟ್ಟೆದಲ್ಲಿ ಏನೂ ಇಲ್ಲ. ಐ ಆಮ್ ಓನ್ಲಿ ಈಟಿಂಗ್ 1 ಚಪಾತಿ ಇನ್ ಆಫ್ಟರ್ನೂನ್ ಆ್ಯಂಡ್ ಲಿಟಲ್ ಬಿಟ್ ರೈಸ್ ಅಟ್ ನೈಟ್. ದಟ್ ಆಲ್ಸೋ ಐ ವಾಸ್ ಅನೇಬಲ್ ಟು ಇಟ್. ದಟ್ ಆಲ್ಸೋ ಐ ಲೆಫ್ಟ್. ಐ ಸ್ಟಾರ್ಟೆಡ್ ಈಟಿಂಗ್ 1 ಚಪಾತಿ ಆ್ಯಂಡ್ ಚಪಾತಿ ಜೊತೆಗೆ ಯಾವ ಬಾಜು ಇಲ್ಲ, ಕರ್ಡ್ ಮತ್ತು ಶುಗರ್. I used to eat that continuously for 4 days. I've done that. And literally rice and that, I was just waiting when my exams will finish and when I can pack my bags and leave. I'll come back, that is another thing. But when you're not well now, you always need your family. I don't need my family behind. ಫೈನಲಿ ಅಂಕೋಲ ರೀಚ್ ಆದ್ರೆ ಇವಾಗ ಶಾಂತಿ ಸಿಕ್ತು. ಕಾರವಾರ ಬರೋದು ಅನಿಸ್ತು. ಇಷ್ಟು ಲಾಂಗ್ ಜರ್ನಿ ಅನಿಸ್ತಪ್ಪ ಬಸ್ಸಲ್ಲಿ. ಈ ಸಲ ಫುಲ್ ಸೆಕೆ ಹಾಕ್ಕೊಂಡು ಬೆಗ್ರು ಹಳ್ಳ ಕಂಪ್ಲೀಟ್ಲಿ ಸ್ವೆಟ್ ಹಾಕ್ಕೊಂಡು ಫುಲ್ ಹೀಟ್ ಇತ್ತು. ಫುಲ್ ಅಂದರೆ ಫುಲ್ ಹೀಟ್. ಬಿಕಾಸ್ ಅಲ್ಲಿ ಫುಲ್ ತಂಪಿತ್ತು, ಇಲ್ಲಿ ಫುಲ್ ಹೀಟ್, ಫುಲ್ ಕ್ಲೈಮೇಟ್ ಚೇಂಜ್ ಆಯಿತು.
I was just waiting at the moment where I can go and reach home. But one thing was very lucky. ನಾ ಯಾವ ಬಸ್ಸಲ್ಲಿ ಕೂತ್ಕೊಂಡಿದ್ದೆ ಬಸ್ ಫುಲ್ ಖಾಲಿ ಇತ್ತು. ಅಂದರೆ ಜನ ಕಡಿಮೆ ಇದ್ರು ಬಸ್ಸಲ್ಲಿ. ಸೊ ನನಗೇನೂ ಟೆನ್ಷನ್ ಇಲ್ಲ. ಸೊ ಜನ ಕಡಿಮೆ ಇದ್ರು ಕಿರಿಕಿರಿ ಇಲ್ಲ, ರಶ್ ಇಲ್ಲ. ಇದು ನಮ್ಮದು ಮೇನ್ ಟನಲ್ ಕಾರವಾರಿಂದ. ಇಫ್ ಈ ಟನಲ್ಲಿಗೆ ಎಂಟರ್ ಆದರೆ ಅಂದರೆ ನೀ ಕಾರವಾರ ಎಂಟರ್ ಆದೆ. ಅಂದರೆ ಇದಕ್ಕಿಂತ ಮುಂಚೆ ಕಾರವಾರ ಎಂಟರ್ ಆಗ್ತಿರೋ, ಬಟ್ ಇದು ಒಂದು ಸ್ವಾಗತ ಥರ ಟನಲ್. ನಮ್ದು 2 ಟನಲ್ ಇದು. ಫೈನಲಿ ಒಂದು ಆಟೋ ಸಿಕ್ತು. ಆಟೋದಲ್ಲಿ ಕುತ್ಕೊಂಡು ನನ್ನ ಮನೆ ಅಡ್ರೆಸ್ ಹೇಳ್ಕೊಂಡು ನಮ್ಮ ಮನೆ ಹೋಗ್ತೇವೆ. ಅಲ್ಲಿ ಒಂದು ಅಂಕಲ್ ಸಿಕ್ಕಿದ್ರು. ಅಂಕಲ್ ಫುಲ್ ಲಾನ್ ಗಾಸಿಪ್ ಹೊಡಿತಿದ್ರು. ಹಂಗೆ ಹೋಗಬೇಕು, ಹಿಂಗೆ ಹೋಗಬೇಕು. ನಾ ಅದೇ ಹಾಂ ಅಂಕಲ್ ಏನು ಹೇಳಿದ್ರು ಹಾಂ ಅಂಕಲ್ ಅದೇ ಮಾಡ್ತೆ ಕೂತಿಲ್ಲ ನಾನು. ಬಿಕಾಸ್ ಪಾಪ ಅಂಕಲ್ ಭಾಳ ಇಂಟ್ರೆಸ್ಟಲ್ಲಿ ನಂಗೆ ಏನೋ ಹೇಳ್ತಿದ್ರು. ಅದಕ್ಕೆ ನಾ ಹಾಂ ಅಂತೂ ಹೇಳಲೇಬೇಕಾಗಿತ್ತು. ಬಿಕಾಸ್ ನಾನು ನಾನ್ಚಲಾಂಟ್, ಅಂಕಲು ನಾನ್ಚಲಾಂಟ್. ಫೈನಲಿ ಮನೆ ಹೋಗ್ಬಿಡ್ದೆ. ಹಿಂಗೆ ಮಾಡ್ತೆ ದೆನ್ ಅಂಕಲ್ ಹೇಳ್ತಾ ಇದ್ರು ಪಾಪ ಅವ್ರ ಮಗಳಿಗೆ ಆ ದೂರ ಕಾಲೇಜಲ್ಲಿ ಹಾಕಿದ್ರೆ ಎಷ್ಟು ಕಷ್ಟ ಆಗ್ತಿತ್ತು ವಾಪಸ್ ಬರೋಕ್ಕೆ. ಅದಕ್ಕೆ ನಾ ಹತ್ರ ಕಾಲೇಜಲ್ಲಿ ಹಾಕಿದೆ. ನಾನು ಆಗೋದು ಅಂಕಲ್, ಒಳ್ಳೆ ಕೆಲಸ ಮಾಡಿದೆ. ಅಂಕಲ್ ಹೇಳ್ತಾರೆ ನೀನು ಅದೇ ಕಾಲೇಜಲ್ಲಿ ಓದ್ತೆ. ನಾನು ಹೌದು ಅಂಕಲ್, ನಾನು ಅದೇ ಕಾಲೇಜಲ್ಲಿ ಓದ್ತೆ. ಆ ಕಾಲೇಜಿಗೂ ನಾವು ಹೋಗಲಿಲ್ಲ, ಯಾವತ್ತೂ ಆ ಜಾಗಕ್ಕೂ ಹೋಗಲಿಲ್ಲ. ಆದರೂ ನಾ ಹಾಂ ಅಂದೆ ಅಂಕಲಿಗೆ ಮನ್ಸಿಡುವ ಅಂದು. ಫೈನಲಿ ರೀಚ್ಡ್. ಬಾಯ್. ಫೈನಲಿ ರೀಚ್ಡ್ ಹೋಮ್. ಸೀರಿಯಸ್ಲಿ ಇಷ್ಟು ಶೆಕೆದ ಕಾರವಾರದಲ್ಲಿ ಕಂಪೇರ್ಡ್ ಟು ದ ಪ್ಲೇಸ್ ವೇರ್ ಐ ಕೇಮ್ ಫ್ರಮ್. ಕಾರವಾರ ಇಸ್ ವೆರಿ ಹಾಟ್. ಬಟ್ ಹೀಗೆ ನಾವು ಕಾರವಾರದವ್ರೆ, ಏನು ಫರಕ್ ಬೇಕು. ಫೈನಲಿ ರೀಚ್ಡ್ ಕಾರವಾರ, ಮೈ ಹೋಮ್. ಸ್ನಾನ ಎಲ್ಲ ಆಯಿತು, ಊಟ ಎಲ್ಲ ಆಯಿತು. ಇಷ್ಟು ರಿಲ್ಯಾಕ್ಸ್ ಫೀಲ್ ಆಗ್ತಿದ್ದಾನೆ. ಐ ಆಮ್ ಡನ್. ಫೈದವೇ ನಾನು ಅಷ್ಟೇ ಚಾರ್ಜರ್ ಆರ್ಡರ್ ಮಾಡಿದೆ. ನನ್ನ ಚಾರ್ಜರ್ ಬಂದು ಸಿಕ್ತು, ಆ್ಯಮ್ರಿನ್ ಚಾರ್ಜರ್. ಈಗ ನಾನು ಚಾರ್ಜ್ ಮಾಡಬೇಕು. ನನ್ನ ಪಾರ್ಸಲ್ ರೀಚ್ ಆಯಿತು. ಈಗ ನಾನು ಚಾರ್ಜ್ ಮಾಡಿದೆ. ನಮ್ಮ ಮನೆಗೆ ಬರೋಕ್ಕಿಂತ ನಮ್ಮ ಮನೆಗೆ ಆಲ್ರೆಡಿ ಯಾರೋ ಗೆಸ್ಟ್ ಬಂದಿದ್ದಾರೆ. 2 ಮಂದಿ ಗೆಸ್ಟು ಕಾಣಿಸ್ತೆ. ಯಾರನ್ನು ಕಾಣಿಸ್ತೆ? ಬಿಲ್ಲು ನಂಬರ್ 1, ಬಿಲ್ಲು ನಂಬರ್ 2. ನಮ್ಗೆ ಗೊತ್ತಿಲ್ಲ ಇವ್ರು ಯಾರಂದೆ. ಅದನ್ನ ನಾ ಬರೋಕ್ಕಿಂತ ಮುಂಚೆ ನಮ್ಮ ಮನೆಗೆ ಬಂದ್ಕೊಂಡು ರಾಜರ ಥರ ಕೂತ್ಕೊಂಡಿದ್ದಾರೆ. ರಾಜರ ಥರ 2 ಮಂದಿ ಕೂಜಿ ಚೀನಾ. ದೇ ಸೇ ದಟ್ ಹೈ ಫ್ರೀಕ್ವೆನ್ಸಿ ಚೆನ್ನಾಗಿ ಅನಿಮಲ್ ಅಟ್ರಾಕ್ಟ್ ಆಗ್ತಾರಂತ. ಇದು ಎಂಥ ಫ್ರೀಕ್ವೆನ್ಸಿ ನಂಗೆ ಅದರ ತಗ್ತಿಲ್ಲ. ಚೀನ ಮೋಕಲು ಚಲೋ ಗಾಯ್ಸ್, ಇವತ್ತೇ ಕಂಪ್ಲೀಟ್ ರಿಸೆಟ್. ಜಸ್ಟ್ ನಾನು ನನ್ನ ಫ್ಯಾಮಿಲಿ ಜೊತೆಗೆ, ನನ್ನ ತಮ್ಮನ ಜೊತೆಗೆ ಫುಲ್ ಮಾತಾಡುವೆ. ಇವ್ರ ಜೊತೆಗೆ ಸ್ವಲ್ಪ ಮಾತಾಡುವೆ, ಆಟಾಡುವೆ, ಮಜಾ ಮಾಡುವೆ. ಆಮೇಲೆ ನಾಳೆಗಿಂದು ವಿಡಿಯೋಸ್ ಬರೋದು. ಇವತ್ತಿನ ವಿಡಿಯೋ ಡನ್. ಲೈಕ್, ಶೇರ್, ಸಬ್ಸ್ಕ್ರೈಬ್. ವೈವಿಂಗ್ ದಿಶ್ ಸೈನಿಂಗ್ ಆಫ್.